ಸಿಗಂದೂರು ಸೇತುವೆ ತಡೆದು ಹೋರಾಟವನ್ನ ಮಾಡಲಾಗಿದೆ. ಶರಾವತಿ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಆಗ್ರಹವನ್ನ ಮಾಡಲಾಗಿದೆ. ಸರ್ಕಾರಕ್ಕೆ 15 ದಿನಗಳ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಸಾಗುವಳಿ ನೀಡದಿದ್ರೆ ಬೃಹತ್ ಹೋರಾಟವನ್ನ ಮಾಡಲಾಗುತ್ತೆ ಎಂದು ಒಂದು ರೀತಿಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಚಳುವಳಿಯನ್ನ ಸಾಮಾಜಿಕ ಹೋರಾಟಗಾರರಾದ ತೀನಾ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆಸಲಾಗಿದೆ. ರೈತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ತೀನಾ ಶ್ರೀನಿವಾಸ್, ರೈತರು ಸಾಗುವಳಿ ಮಾಡುತ್ತಿರುವ ಜಮೀನಿಗೆ ಇನ್ನು 15 ದಿನದಲ್ಲಿ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿದರು. ತಪ್ಪಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಇನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸತ್ತು ಹೋಗಿವೆ, ರೈತರ ಯಾವ ಸಮಸ್ಯೆಗಳಿಗೂ ಸ್ಪಂದಿಸುವುದಿಲ್ಲ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಸರ್ಕಾರದ ಆದೇಶ ಬಂದರೂ ಸಹ ಅರಣ್ಯ ಇಲಾಖೆಯವರು ಆದೇಶವನ್ನ ಜಾರಿ ತರಲು ತಯಾರಿಲ್ಲ ಎಂದರು. ಹತ್ತು ದಿನದೊಳಗಾಗಿ ನಮ್ಮ ಹಕ್ಕುಪತ್ರ ಕೊಡೋದಕ್ಕೆ ಪ್ರಾರಂಭ ಮಾಡದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋಣ. ಪ್ರೊಫೆಸರ್ ನಂಜುಂಡಸ್ವಾಮಿ ಗೊತ್ತಾ ನಿಮಗೆ? ರೈತ ಸಂಘದವರು ಹಳಬರಿಗೆ ಗೊತ್ತು. ಒಂದ್ಸರಿ ವಿಧಾನಸೌಧದ ಎದುರುಗಡೆ ಉಗಿಯುವ ಚಳುವಳಿ ಅಂತ ಮಾಡಿದ್ರು. ಜೈನ್ ಉಗಿಯ ಚಳಿ ಅಂದ್ರೆ ಎಲ್ಲರಿಗೆ ಅಂತ ಉಗಿಯೋದು. ವಿಧಾನಸೌಧದ ಎದುರಿಗೆ ಉಗಿಬೇಕು ಅಂದ್ರು. ನಾವು ಈ DC ಹೋಗುದು, ಆಮೇಲೆ ಮುಖ್ಯಮಂತ್ರಿಗೆ ಉಗಿಯೋಣ. ಪಾಪ ಸಾಗರದಿಂದ ಈಗ ಹೋಗಿ ಶಿಕಾರಿಪುರ ಹೋಗಿ ಜಾತ್ರೆ ಹುಟ್ಟಿದಪ್ಪ, ಈಗ ಸೊರಬ ತಲುಪಿದೆ. ಪಾಪ ಮಧು ಬಂಗಾರಪ್ಪನವ್ರು ಇವತ್ತು ಹುಟ್ಟಪ್ಪ ಅಂತೆ. ಅವ್ರೇನ್ರಿ ಮೊಬೈಲ್ ಬಂದೈತೆ. ನಾ ಹೇಳಿದೆ, ಒಂದ್ಸರಿ ಕೆರೆಹಳ್ಳಿ ತಾಲೂಕದವ್ರು ತೋಟ ಕರೆದ್ರು ಅಂತ ಕೆರೆಹಳ್ಳಿಯಿಂದ ಶಿವಮೊಗ್ಗ ಡೆಂಟಲ್ ಕಾಲೇಜಿಗೆ ಪಾದಯಾತ್ರೆ ಮಾಡಿ ಕುಮಾರಸ್ವಾಮಿ ಬಂದು ಜನರ ಹತ್ರ ಭಾಷಣ ಮಾಡಿದ್ರು. ನೀವು MLA ಆದ್ರಿ. ಶಾರದಾಪುರ ಏನಕ್ಕೂ ಗೆದ್ರು. ಬಗರ್ಕೊಂಡ್ರೆ ಇದ್ರು, ಮುಳುಗಡೆ ಅವರೆಲ್ಲ ನಿಮ್ಗೆ ಓಟ್ ಕೊಟ್ರು. ಈಗ ಆಯ್ನೂರಿಂದ ಶಿವಮೊಗ್ಗಕ್ಕೆ ಮಾಡಿದ್ರಿ, ಮಂತ್ರಿ ಆದ್ರಿ. ಬಂಗಾರಪ್ಪನ ಮಗ ಬೇಕಾದ್ರೆ ಮುಖ್ಯಮಂತ್ರಿ ಆಗ್ಲಿ, ನಮ್ಗೇನ್ ಬೇಜಾರಿಲ್ಲ. ಆದ್ರೆ ನೀವು ಬಗೆಹರಿಸದೇ ಇದ್ರೆ ಮಧು ಬಂಗಾರಪ್ಪನವ್ರೆ, ನಿಮ್ಮ ಹುಟ್ಟಿದ ದಿನ ಹೇಳ್ತಾ ಇದ್ದೀನಿ, ಬರ್ತೀರಿ ಅಂತ ಕೇಕ್ ಕಟ್ ಮಾಡಿದಿರಿ ಕುಪ್ಪೂರಲ್ಲಿ. ಈಗ ಮತ್ತೆ ಶಿವಮೊಗ್ಗದಿಂದ ಕೆಲವು ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿ ಓದ್ತವರಿಗೇನೋ ಬೆಂಗಳೂರಲ್ಲಿ ಸತ್ಕಾರ ಮಾಡ್ತೀನಿ ಅಂತ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿದ್ರಿ. ಇಂಥ ನಾಟಕ ಎಲ್ಲ ಆದೇಶ ಮಾಡಿ 1 ವರ್ಷ 3 ತಿಂಗಳಾಯ್ತು ಕರ್ನಾಟಕ ಸರ್ಕಾರಕ್ಕೆ ಹೇಳಿದವರು. ಶಾಲೆಗೆ ರಜನೀಶ್ 1 ವರ್ಷ 3 ತಿಂಗಳಾಯ್ತು. ಯಾಕೆ ಏನಾಗಿದೆ ನಮ್ಮ ಶರಾವತಿ ಮುಳುಗಡೆ ಅವ್ರ ಸಮಸ್ಯೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಒಪ್ಪಿದ್ದಾರೆ, ನಾವು ಒಪ್ಪಿದ್ದೀವಿ ಬಗೆಹರಿಸೋದಕ್ಕೆ. ನಿಮ್ಮ DC ಅವನೊಂದು ಸತ್ತೇಣ, AC ಒಂದು ಸತ್ತೇಣ, ತಹಸೀಲ್ದಾರ್ ಒಂದು ಸತ್ತೇಣ. ಸಾಗರವಾಗಿ ನಮ್ಮ ಜಿಲ್ಲೆ ಎಲ್ಲ ತಾಲೂಕು ಆಫೀಸ್ ಸತ್ತೋಗಿದೆ. ನಮ್ಮ MLA